ಎಲ್ಲ ಸರ್ಕಾರಗಳು ಕೂಡ ದಲಿತ ಸಮುದಾಯಗಳು ಅಂದರೆ SC ಮತ್ತು STಗಳಿಗೆ ಸ್ಪೆಷಲ್ ಕಾಂಪೊನೆಂಟ್ ಸ್ಕೀಮ್ ಪ್ರೋಗ್ರಾಮ್ ಎಲ್ಲ ಸರ್ಕಾರಗಳು ಕೊಡ್ತವೆ. ವಿಶೇಷ ಅಂದರೆ ಹೆಗ್ಗಳಿಕೆ ಹೇಳ್ತಕ್ಕಂಥ ಕಾಂಗ್ರೆಸ್ ನಾವೇ ಮಾಡಿದ್ದು ಅಂತಕ್ಕಂಥ ಒಂದು ವಿಶೇಷವಾದ ಯೋಜನೆಯನ್ನು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡಿದರು. ಅದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದೇನು ಅಂತಂದರೆ, ಈ ಸ್ಪೆಷಲ್ ಕಾಂಪೊನೆಂಟ್ ಸ್ಕೀಮಲ್ಲಿ ಇಡ್ತಕ್ಕಂಥ ಜನಾಂಗವನ್ನು ಆಧರಿಸಿ, ಅಂದರೆ ಅಂಕಿ ಸಂಖ್ಯೆಗಳನ್ನು ಆಧರಿಸಿ 24.1% ಹಣವನ್ನು ಬಜೆಟ್ನಲ್ಲಿ ಅವ್ರಿಗಾಗಿ ಸಪರೇಟಾಗಿ ತೆಗೆದಿಡಬೇಕು ಅವರ ಶ್ರೇಯೋಭಿವೃದ್ಧಿಗೆ. ಆ ಕೆಲಸವನ್ನು ಕಾಂಗ್ರೆಸ್ ಮಾಡಿತು. ಮಾಡಿದ ನಂತರ ಒಂದು ಆ್ಯಕ್ಟನ್ನು ತಂತು. ಏನು ಆ್ಯಕ್ಟ್ ಅಂದರೆ, ಯಾವುದೇ ಕಾರಣಕ್ಕೆ ಈ ಹಣ ಬೇರೆ ಯೋಜನೆಗಳಿಗೆ ವೆಚ್ಚ ಮಾಡಬಾರ್ದು ಅನ್ನೋದು ಅದರ ಉದ್ದೇಶ. ಆದ್ದರಿಂದ ಅವರನ್ನು ನಾವು ಗೌರವಿಸಬೇಕು. ಆದರೆ ಮಾಡಿದ್ದೇನು ಪ್ರಶ್ನೆ ಇದು. ಕಳೆದ ಬಡ್ಜೆಟ್ನಲ್ಲಿ 39,000 ಕೋಟಿ ದಲಿತರ ಉದ್ಧಾರಕ್ಕಾಗಿ ನಾವು ಇಟ್ಟಿದ್ದೇವೆ. ಬನ್ನಿ 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 39,000 ಕೋಟಿ ಅವರ ಏಳಿಗೆಗಾಗಿ ನಾವು ಇಟ್ಟಿದ್ದೇವೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ಬಡ್ಜೆಟ್ನಲ್ಲಿ 34,000 ಕೋಟಿ ಹಣವನ್ನು ಅವರ ಶ್ರೇಯೋಭಿವೃದ್ಧಿಗೆ ನಾವು ವೆಚ್ಚ ಮಾಡ್ತೀವಿ ಅಂತೇಳಿ ಇಟ್ಟಿದ್ದಾರೆ. ಆಕ್ಟ್ ತಂದವರು ಕಾಂಗ್ರೆಸ್ಸೇ. 7D ಅಂತಕ್ಕಂಥ ಒಂದು ಕಾನೂನನ್ನು ತಂದು ಇಟ್ಟವರು ಅವರೇ. ನಾವು 7D ತೆಗಿಬೇಕು. ಯಾಕೆಂತಂದರೆ ಆ 7D ತಳಗಡೆ ವೆಚ್ಚವಾಗದೆ ಉಳಿದಿರ್ತಕ್ಕಂಥ ಹಣ ಬೇರೆ ಖಾತೆಗಳಿಗೆ ಅದನ್ನು ಕೊಟ್ಟು ವೆಚ್ಚ ಮಾಡಬಹುದು ಅಂತ ಇತ್ತು. ಆ ಕಾರಣದಿಂದ ಎಲ್ಲ ಸರ್ಕಾರಗಳು ಕೂಡ ಅದನ್ನು ಬಳಕೆ ಮಾಡಿ ಆ ಹಣವನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡ್ತಿದ್ರು. ಇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಹೋರಾಟ ಮಾಡಬೇಕಂತ ಮಾಡಿದ್ವಿ. ನಮ್ಮ ಸರ್ಕಾರವೇ ತೆಗಿತೇವೆ ಅಂತ ಹೇಳಿದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರನೇ ತೆಗೆದಿದೆ, ಅದು ಸಂತೋಷ. 7C ತಳಗಡೆ ಈ ಹಣವನ್ನು ಅಸೆಟ್ ಕ್ರಿಯೇಷನ್ ಮಾಡಬೇಕು. ಅಂದರೆ ಅರ್ಥ, ಈ ಸಮುದಾಯಗಳಿಗೆ ಮನೆ ಕಟ್ಟಿ ಕೊಡಬೇಕು, ಅಸೆಟ್ ಕ್ರಿಯೇಟ್ ಆಗುತ್ತೆ. ಭೂಮಿಯನ್ನು ಕೊಡಬೇಕು, ಅಸೆಟ್ ಕ್ರಿಯೇಟ್ ಆಗುತ್ತೆ. ಭೂಮಿ ಉಳ್ಳವರಿಗೆ ಅಥವಾ ಭೂಮಿ ನೀವು ಕೊಟ್ಟವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವರಿಗೆ ನೀವು ಬೋರ್ವೆಲ್ ಹಾಕ್ಕೊಡ್ಬೇಕು, ಅಸೆಟ್ ಕ್ರಿಯೇಟ್ ಆಗುತ್ತೆ. ವಿದ್ಯಾವಂತರಿಗೆ ಈಗ ಶಾಲಾ ಕಾಲೇಜುಗಳನ್ನು ಕಟ್ಕೊಡ್ಬೇಕು, ಅಸೆಟ್ ಕ್ರಿಯೇಟ್ ಆಗುತ್ತೆ. ಅದಾದ ಮೇಲೆ ಅವರಿಗೆ ಫೀಸು ಅದೆಲ್ಲ ಕೊಟ್ಟು ವಿದ್ಯೆ ಕೊಟ್ಟರೆ ವಿದ್ಯೆ ಆಲ್ಸೋ ಎ ಅಸೆಟ್. ಯಾಕಂದರೆ ವಿದ್ಯಾವಂತನಾದವನು ಅವನು ಕೆಲಸಕ್ಕೆ ಸೇರ್ತಾನೆ, ಅವನ ಜೀವನವನ್ನು ಅವನೇ ಮಾಡ್ತಾನೆ. ಇದೆಲ್ಲ ಅಸೆಟ್ ಕ್ರಿಯೇಷನ್. ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡಬೇಕು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೆ, ಕೆಲಸ ಸಿಕ್ಕದೇ ಇದ್ದವನು ಕೂಡ ಒಂದು ಕಾರು, ಯಾರೋ ಎಷ್ಟೋ ಜನರಿಗೆ ಕಾರು ಕೊಡ್ತಿದ್ವಿ ಮೊದಲು. ಅಥವಾ ಅವನೇನಾದರೂ ವ್ಯಾಪಾರ ಮಾಡಿದರೆ ವ್ಯಾಪಾರಕ್ಕೆ ಸರಿಯಾದ ಅವರಿಗೆ ಹಣ ಕೊಡ್ತಿದ್ರು. ರೈತರಿಗೆ ಟ್ರ್ಯಾಕ್ಟರ್ ಕೊಡಿಸ್ತಿದ್ರು, ಕಾರು ಕೊಡ್ತಿದ್ರು. ಯಾರು ಡ್ರೈವಿಂಗ್ ಕಲ್ತಿರ್ತಾರೆ ಟ್ಯಾಕ್ಸಿ ಆದರೂ ಓಡಿಸ್ಕೊಂಡು ಮಾಡ್ಬೋದು. ಅಂದರೆ ಇದೆಲ್ಲವೂ ಕೂಡ ಅಸೆಟ್ ಕ್ರಿಯೇಟ್ ಆಗುತ್ತೆ. ಅವನು ಬದುಕ್ತಾನೆ. ಒಂದು ಗಾದೆ ಹೇಳ್ತಾರೆ, ಯಾವುದೇ ವ್ಯಕ್ತಿಗೆ ಮೀನು ತಿನ್ನಬೇಕು ಅಂತ ಆಸೆ ಆಗ್ಬೋದು. ಒಂದು ದಿನಕ್ಕೆ ಮೀನು ಕೊಟ್ಟು ಅವನ್ನ ತೃಪ್ತಿ ಪಡಿಸೋದಲ್ಲ, ಅವನಿಗೆ ಮೀನನ್ನು ಹೆಂಗೆ ಹಿಡಿಯೋದು ಅಂತ ಕಲಿಸ್ಬಿಟ್ರೆ ದಿನ ಹಿಡ್ಕೊಂಡು ಮೀನು ತಿಂದ್ಕೊಳ್ತಾನೆ. ಹೀಗೆ ಇದು ನಮ್ಮ ಗಾದೆ ಇದು. ಹಾಗೆ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಕೊಡಬೇಕಾಗಿದ್ದ ಸ್ಕೀಮ್ಗಳಿವೆಲ್ಲ ಸದುದ್ದೇಶದಿಂದ ಮಾಡಿದ ಇವರು ತಕ್ಷಣ ಏನು ಮಾಡಿದ್ದಾರೆ, ಈ 2 ವರ್ಷದ ಬಡ್ಜೆಟ್ನಲ್ಲಿ 34,000 ಕೋಟಿ ಇಟ್ಟಾಗ
11,144 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ. 11,144 ಕೋಟಿ ಮೊದಲನೇ ವರ್ಷ ಇದು. ಎರಡನೇ ವರ್ಷದಲ್ಲಿ 14,282 ಸಾವಿರ ಕೋಟಿ. 14,282 ಸಾವಿರ ಕೋಟಿ. ಎರಡು ಒಟ್ಟಿಗೆ ಸೇರಿ 25,462 ಕೋಟಿ ಏನಾಗುತ್ತೆ. ಅಂದರೆ 25,500 ರೌಂಡ್ ಫಿಗರ್ ಅಂತ ಇಟ್ಕೊಂಡು ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ಬಡವರು ಪಾಪ ಹಿಂದುಳಿದಿದ್ದಾರೆ, ಅವರ ಉದ್ಧಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಸರ್ಕಾರ ಆ ಜನರಿಗೆ 25,000 ಕೋಟಿಯನ್ನು ಅವರ ಅಸೆಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದರೆ ಅವರ ಬದುಕು ಹಸನಾಗುತ್ತಾ ಇಲ್ವಾ? ಇದನ್ನು ತಾವು ಯೋಚನೆ ಮಾಡಿ. ಆದರೆ ನೀವೇನು ಮಾಡಿದ್ರಿ ಅಂದರೆ 25,000 ಕೋಟಿಯನ್ನು ನೀವು ಗ್ಯಾರಂಟಿ ಕೊಡ್ತೀರಲ್ಲ, ಅದಕ್ಕೆ ಇದನ್ನು ಬಳಕೆ ಮಾಡಿದಿರಿ. ಬಜೆಟ್ನಲ್ಲಿ ಏನು ಹೇಳಿದಿರಿ? 52,009 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ದೇವೆ ಅಂತಲೂ ಹೇಳಿದಿರಿ. ಗ್ಯಾರಂಟಿ ಕೊಡುವಾಗ ಏನು ಹೇಳಿದ್ದು ನೀವು? ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ. ಮುಖ್ಯಮಂತ್ರಿಗಳು ಹೇಳಿದ್ದು ನನಗೂ ಫ್ರೀ ಅಂದರೆ ನನಗಲ್ಲ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಫ್ರೀ ಅಂದಮೇಲೆ ಗ್ಯಾರಂಟಿಗಳು ಎಲ್ಲರಿಗೂ ಫ್ರೀ. ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವ ಭೇದ ಇಲ್ಲ. 52,009 ಕೋಟಿ. ದಲಿತರಿಗೆ ಅದೇ 52,009 ಕೋಟಿಯಲ್ಲಿ ನೀವು ಕೊಡಬೇಕು. ಆದರೆ ನೀವು ಮಾಡಿದ್ದೇನೋ, ಈ ಖಜಾನೆ ಹಣ ಏನಿಟ್ಟಿದ್ದೀರೋ ಅದನ್ನು ದಲಿತರಿಗೆ ಕೊಡಲಿಲ್ಲ. ದಲಿತರಿಗೆ ಕೊಟ್ಟಿಲ್ಲ, ಅದರಲ್ಲಿ ಗ್ಯಾರಂಟಿಗಳಲ್ಲಿ ಕೊಡಲಿಲ್ಲ. ಅಂದಮೇಲೆ ಏನದು? ದಲಿತರಿಗೆ ಮಾಡಿದ ಮೋಸ, ವಂಚನೆ. ಅದರ ಬದಲಾಗಿ ನೀವೇನು ಮಾಡಿದ್ರಿ? ಈ ದಲಿತರಿಗೆ ಏನು SCP TSP ಹಣ ಇಟ್ಟಿದ್ರಿ, ಅದರಲ್ಲಿ 2 ವರ್ಷ ಸೇರಿ 25,000 ಕೋಟಿಯನ್ನು ತೆಗೆದು ಅವರಿಗೆ ಕೊಟ್ಟಿದ್ದೀನಿ ಅಂತೀರಿ. ಅಂದಮೇಲೆ ನೀವೇನು ಗ್ಯಾರಂಟಿ ಕೊಟ್ಟಿದ್ದೀರೋ ಗ್ಯಾರಂಟಿ ದಲಿತರಿಗೆ ಕೊಟ್ಟಿಲ್ಲ.